ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಆಲ್ ಬಟನನ್ನು ಒತ್ತಿದರೆ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತದೆ. ಫ್ರೆಂಡ್ಸ್, ರೆಸಿಪಿ ಶುರು ಮಾಡುವ ಮೊದಲು ನಾನು ಸ್ಪೂನ್ಗಳ ಬಗ್ಗೆ ಸ್ವಲ್ಪ ಹೇಳಬೇಕು. ಇದು ಟೇಬಲ್ ಸ್ಪೂನು 3.5 ಚಮಚ ಅಂತ ಲೆಕ್ಕ. ಇದರ ನೆಕ್ಸ್ಟ್ ಇರುವಂಥದ್ದು ಟೀ ಸ್ಪೂನು, ನೀವು ಚಾವುಡಿ ಹಾಕೋ ಚಮಚ. ಈ ಬಿಳಿ ಸ್ಪೂನ್ ಏನಿದೆ ಇದು ಅರ್ಧ ಚಮಚ. ಮತ್ತು ಇದು ಯೆಲ್ಲೋ ಕಲರ್ನ ಸ್ಪೂನ್ ಏನು ಕಾಣ್ತಾ ಇದೆ ನೋಡಿ, ಅದು 1/4 ಚಮಚ ಅಂತ. ಈ ಅಳತೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿದ್ದರೆ ಅಡುಗೆ ಮಾಡೋದು ಸುಲಭ ಆಗುತ್ತೆ. ಇಲ್ಲಿ ನೋಡಿ, ಇವತ್ತಿನ ರೆಸಿಪಿ ಉಡುಪಿಯ ಟೆಂಪಲ್ ಸ್ಟೈಲ್ ಸಾರು ಅಥವಾ ಶ್ರೀಕೃಷ್ಣ ಮಠದ ಸಾರು. ಇದಕ್ಕೆ ಬೇಕಾಗಿರೋ ಮಸಾಲೆಗಳನ್ನು ನೋಡೋಣ. ಮೊದಲಿಗೆ ನಾನಿಲ್ಲಿ ಬೇಳೆ ಮತ್ತು ಹುಳಿಯನ್ನು ಹೇಳ್ತೇನೆ. ಬೇಳೆ ನಿಮಗೆ ಸಾರಿಗೆ ಬೇಕೇ ಬೇಕು. ಚಿಕ್ಕ 1 ಕಪ್ ಅಥವಾ 100 ಗ್ರಾಮ್ ಅಂತ ಅಂದುಕೊಳ್ಳಿ. ಇಲ್ಲಿ ನಾನೊಂದು ನೆಲ್ಲಿಕಾಯಿ ಸೈಜಿನ ಹುಳಿಯನ್ನು ತಗೊಂಡಿದ್ದೇನೆ. ಇದನ್ನು ನಾನು ನೀರಲ್ಲಿ ನೆನೆಸಿಡ್ತೇನೆ. ನೆಕ್ಸ್ಟ್ ನಮಗೆ ಹುಡಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ, ಮೊದಲಿಗೆ ಕೊತ್ತಂಬರಿ 3 ಚಮಚ ಬೇಕು. ಜೀರಿಗೆ ಅದರ ಅರ್ಧ ಅಂದರೆ 3/4 ಚಮಚ. ಮೆಂತೆ ಅರ್ಧ ಚಮಚ. ಸಾಸಿವೆ 1/4 ಚಮಚ. ಮತ್ತು ಇಲ್ಲಿ ಇಂಗು, ಕಡಲೆ ಗಾತ್ರದ ಇಂಗನ್ನು ತಗೊಂಡಿದ್ದೇನೆ. ನೆಕ್ಸ್ಟ್ ಮೆಣಸು, ನಾನಿಲ್ಲಿ 3 ಮೆಣಸನ್ನು ತೊಗೊಂಡಿದ್ದೇನೆ. ಕಾಶ್ಮೀರಿ ರೆಡ್ ಚಿಲ್ಲಿ ಅಥವಾ ಬ್ಯಾಡಗಿ ಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕಾದರೆ 1 ಮೆಣಸು ಹೆಚ್ಚು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೇನೆ ನಾನು. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಒಂದೊಂದಾಗಿ. ಇಲ್ಲಿ ಆ 1 ಕಪ್ ಬೇಳೆ ಅಂತ ತೋರಿಸಿದ್ದೆ ಅಲ್ಲ, ಅದನ್ನು ಚೆನ್ನಾಗಿ ತೊಳೆದು ನಾನು ನೆನೆಯಲಿಕ್ಕೆ ಹಾಕಿಟ್ಕೊಂಡಿದ್ದೇನೆ. ಕುಕ್ಕರಲ್ಲಿ ಬೇಗ ಬೇಯ್ತದೆ. ಮತ್ತು ಇಲ್ಲಿ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕಿದ್ದೇನೆ. ಈ ಹುಣಸೆ ಹಣ್ಣಿಂದ ನಾವು 600 ml ಹುಳಿ ನೀರನ್ನು ತೆಗಿಲಿಕ್ಕಿದೆ. ಒಂದು ಪ್ಯಾನಿನ ಮೇಲೆ 1 ಟೇಬಲ್ ಸ್ಪೂನ್ ಅಂದರೆ 3.5 ಸ್ಪೂನಿನಷ್ಟು ತೆಂಗಿನ ಎಣ್ಣೆನ ಹಾಕಿಕೊಳ್ಬೇಕು. ತೆಂಗಿನ ಎಣ್ಣೆ ಅಂತ ನಾನು ಒತ್ತಿ ಹೇಳ್ತಾ ಇದ್ದೇನೆ, ಯಾಕಂದರೆ ಮಠದ ಸ್ಟೈಲ್ ಇದು ಟೇಸ್ಟ್ ಬರಬೇಕು ಅಂತಾದರೆ ತೆಂಗಿನ ಎಣ್ಣೆನೇ ಯೂಸ್ ಮಾಡಬೇಕು. ಮೊದಲಿಗೆ ಕೊತ್ತಂಬರಿಯನ್ನು ಹುರ್ಕೊಳ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ನಿಧಾನವಾಗಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದನ್ನು ಬದಿಗೆ ತೆಗೆದಿಟ್ಕೊಂಡೆ. ಇವಾಗ ಅದರಲ್ಲಿ ಮೆಂತೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸಾಸಿವೆ ಇದಿಷ್ಟನ್ನು ಹಾಕಿಕೊಂಡಿದ್ದೇನೆ. ಚೆನ್ನಾಗಿ ಇದನ್ನು ಸಹ ಫ್ರೈ ಮಾಡ್ತೇನೆ. ಪೇಪರ್ ಥರ ಆಗಬೇಕು ಎಲೆಗಳು, ಫುಲ್ ಮಾಯಿಶ್ಚರ್ ಹೋಗಬೇಕು. ನಂತರ ಅದನ್ನು ಬದಿಗಿಟ್ಕೊಂಡು ಮೆಣಸು 3 ಮೆಣಸು ಏನಿತ್ತು ಅದನ್ನು ನಾನು ತುಂಡು ಮಾಡಿ ಹಾಕ್ಕೊಂಡಿದ್ದೇನೆ. ಬೇಗ ಫ್ರೈ ಆಗ್ತದೆ. ಇದು ಕೂಡ ನೀವು ಲೋ ಫ್ಲೇಮಿನ ಮೇಲೇ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದದು ತಣ್ಣಗಾಗಬೇಕು. ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೇನೆ. ಬಿಸಿ ಬಿಸಿ ಮಿಕ್ಸಿಗೆ ಹಾಕಬೇಡಿ. ಇದನ್ನು ನೀವು ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಬೇಳೆಗೆ ಅದೇ ಕಪ್ಪಲ್ಲಿ 3 ಕಪ್ಪು ನೀರು ಹಾಕ್ತಾ ಇದ್ದೇನೆ. ಯಾವ ತಟ್ಟೆಯಲ್ಲಿ ನೀವು ಬೇಳೆ ತೊಗೊಂಡಿದ್ರು ಅದರಲ್ಲೇ 3 ಪಟ್ಟು ನೀರು ಹಾಕಲಿಕ್ಕೆ. ಈ ಅಳತೆಯನ್ನು ನೆನಪಿಟ್ಕೊಳ್ಳಿ. ನಾನು ಹೇಳಿದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸಾಕ್ಟ್ ನೀವು ಮಾಡಿದರೆ ಬೇಗ ಆಗ್ತದೆ. ಮತ್ತು ಕೆಲವರು ಪಾತ್ರೆಯಲ್ಲಿ ಬೇಯಿಸ್ತಾರೆ, ಆಗ ಹೆಚ್ಚು ನೀರು ಇಟ್ಕೊಳ್ಬೇಕಾಗ್ತದೆ. ಈಗ ನನಗೆ ಕುಕ್ಕರಲ್ಲಿ ಬೇಗ ಬೇಯ್ತದೆ ಮತ್ತು ಟೈಮ್ ಉಳಿತದೆ, ಗ್ಯಾಸ್ ಉಳಿತದೆ. ಸೊ ನಾನು ಕುಕ್ಕರಲ್ಲಿ ಅಡುಗೆ ಮಾಡೋದನ್ನು ಹೆಚ್ಚು ಪ್ರಿಫರ್ ಮಾಡ್ತೇನೆ. ಇಲ್ಲಿ 5 ಸಿಟಿ ಬರುವವರೆಗೆ ನೀವು ಬೇಯಿಸಬೇಕು. ಆಗ ಮಾತ್ರ ಬೇಳೆ ಮೆತ್ತಗೆ ಬೇಯ್ತದೆ. ಇವಾಗ ಇದನ್ನು ಬೇಯಲಿಕ್ಕೆ ಬಿಟ್ಟುಬಿಡೋಣ. ಇದನ್ನು ನೀವು ದೊಡ್ಡ ಫ್ಲೇಮಲ್ಲಿ ಇಡ್ಬೋದು. ನೆನಪಿಡಿ, ಭಾರವಾದ ಕುಕ್ಕರ್ ಅಥವಾ ಸ್ಟೀಲ್ನ ಕುಕ್ಕರ್ ಏನಿದೆ ಅದರಲ್ಲಿ ಅಡುಗೆ ಬೇಗ ಬೇಯ್ತದೆ. ಹಗೂರದ ಲೈಟ್ ವೆಯ್ಟ್ ಕುಕ್ಕರ್ಗಳಲ್ಲಿ ನಿಮಗೆ ಟೈಮ್ ಜಾಸ್ತಿ ಹಿಡಿತದೆ ಅಥವಾ ಬೇಳೆ ಒಳಗಿಂದ ಬೇಯುವುದಿಲ್ಲ. ನಾನೀಗ ತಣ್ಣಗಾದ ಮಸಾಲೆ ವಸ್ತುಗಳನ್ನು ಈ ಥರ ಗರ ಪುಡಿ ಮಾಡಿಟ್ಕೊಂಡಿದ್ದೇನೆ. ಸಣ್ಣ ಪುಡಿಯನ್ನು ಮಾಡಲಿಲ್ಲ ನೋಡಿ, ರಫಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೇನೆ. ಈಗ ನಾವು ನೆನೆಸಿಟ್ಟಂತಹ ಹುಳಿಯಿಂದ 600 ml ಅಂದರೆ ಅರ್ಧ ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ಅಷ್ಟು ರಸವನ್ನು ತೆಗೆದು ಕುದಿಲಿಕ್ಕಿಟ್ಟೆ. ಅದಕ್ಕೆ ನಾನು ಇವಾಗ 1 ಸ್ಪೂನು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ನೀವು ಶ್ರೀಕೃಷ್ಣ ಮಠದ ಸಾರು ಬೇಕು ಅಂತಾದರೆ ಬೆಲ್ಲ ಹಾಕಲೇಬೇಕು. ಮನೇಲಿ ಡಯಾಬಿಟಿಸ್ ಪೇಷಂಟ್ಸ್ ಇದ್ದರೆ ಬೆಲ್ಲ ಹಾಕಬೇಡಿ. ಈಚೆ ಕಡೆಯಿಂದ ನಾನು 1 ಸ್ಪೂನ್ ಉಪ್ಪು ಹಾಕಿದ್ದೇನೆ ಮತ್ತು ಮಿಕ್ಸಿಯಲ್ಲಿ ಕಡದಿಟ್ಟ ಮಸಾಲೆಗಳನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಸ್ತೇನೆ. ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್. ಅದು ಕುದೀತಾ ಇದೆ, ಅದರ ಮಧ್ಯೆ ನಾನು ಸ್ವಲ್ಪ ಒಗ್ಗರಣೆ ಮಾಡಿ ರೆಡಿ ಇಟ್ಕೊಳ್ತೀನಿ. ಒಗ್ಗರಣೆಯನ್ನು ಕೂಡ ನೀವು ತೆಂಗಿನ ಎಣ್ಣೆಯಲ್ಲೇ ಮಾಡಬೇಕು. ಆ ಟೇಸ್ಟ್ ಪರ್ಟಿಕ್ಯುಲರ್ಲಿ ನಿಮಗೆ ಬರಬೇಕು ಅಂತಾದರೆ ಸನ್ಫ್ಲವರ್ ಆಯಿಲಲ್ಲಿ ಬರೋದಿಲ್ಲ. ತುಪ್ಪ ಇಟ್ಕೊಂಡ್ರೂ ಬೇಜಾರಿಲ್ಲ, ಆದರೆ ತೆಂಗಿನ ಎಣ್ಣೆ ಅನ್ನೋದು ಫಸ್ಟ್ ಪ್ರಿಫರೆನ್ಸ್. ಅದರಲ್ಲಿ ನಾನೀಗ ಉದ್ದಿನಬೇಳೆ, ಸಾಸಿವೆ, ಚೂರು ಹಿಂಗೆ ಹಾಕ್ಕೊಂಡಿದ್ದೇನೆ. ನಿಮಗೆ ಇಷ್ಟ ಇದ್ದಲ್ಲಿ ನೀವು 1 ರೆಡ್ ಚಿಲ್ಲಿಯನ್ನು ಹಾಕ್ಕೊಳ್ಬೋದು. ಕೆಂಪು ಮೆಣಸನ್ನು ತುಂಡು ಮಾಡಿ ಹಾಕ್ಕೊಳ್ಬೋದು. ನಾನು ಹಾಕಿಲ್ಲ, ನಮ್ಮ ಮನೇಲಿ ಖಾರ ಹೆಚ್ಚು ತಿನ್ನೋದಿಲ್ಲ. ನೋಡಿ, ಲಾಸ್ಟಲ್ಲಿ ಬೇಸೊಪ್ಪು ಹಾಕಿ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇವಾಗ ನಮ್ಮ ಬೇಳೆ ಇಲ್ಲಿ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಮ್ಯಾಶ್ ಮಾಡ್ಕೊಳ್ತೇನೆ. ಮ್ಯಾಶ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲಾಂದರೆ ಹುಳಿ ನೀರಿಗೆ ಬಿದ್ದ ತಕ್ಷಣ ಬೇಳೆ ಗಟ್ಟಿ ಆಗುತ್ತೆ.
ಅದನ್ನು ಮಿಕ್ಸಿಗೆ ಹಾಕೊಂಡ್ರೂ ನೀವು ಅಡ್ಡಿಲ್ಲ, ಅಥವಾ ನಿಮ್ಮ ಹತ್ರ ಕಡಗೋಲಿದ್ರೆ ಕಡಗೋಲಲ್ಲಿ ತಿರುಗಿಸ್ಕೊಂಡ್ರೂ ಕೂಡ ಮೆತ್ತಗೆ ಮ್ಯಾಶ್ ಆಗ್ತದೆ. ಅದನ್ನು ಕುದೀತಿರುವ ಹುಳಿ, ಉಪ್ಪು, ಬೆಲ್ಲ ಮಸಾಲೆಯೊಂದಿಗೆ ಬೆರೆಸಬೇಕು. ಚೆನ್ನಾಗಿ ತಿರುವಿ ಚೆನ್ನಾಗಿ ಕುದಿ ಬರಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ ಕಲರಲ್ಲಿ ಫಾರ್ಮ್ ಆಗ್ತಾಯಿದೆ ನೋಡಿ. ಮತ್ತು ನಿಮಗೆ ಸಾರು ಇನ್ನೂ ನೀರು ಬೇಕು ಅಂತಾದರೆ ಇನ್ನಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ಯಾವ ಹದದ ಸಾರನ್ನು ಇಷ್ಟಪಡ್ತಾರೆ ಅನ್ನೋದು ನೀವು ಡಿಸೈಡ್ ಮಾಡಿ. ಕೃಷ್ಣ ಮಠದಲ್ಲಿರುವ ಸಾರಂತೂ ತುಂಬ ನೀರಾಗಿ ತುಂಬ ಪರಿಮಳದಿಂದ ಕೂಡಿರ್ತದೆ. ಈ ಕರೆಕ್ಟ್ ಮೆಥಡನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಎಕ್ಸಾಕ್ಟ್ ರಿಸಲ್ಟ್ ಸಿಗ್ತದೆ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ನಾನು ಒಗ್ಗರಣೆಯನ್ನು ಹಾಕಿಕೊಳ್ತೇನೆ. ಮತ್ತು ಕೊತ್ತಂಬರಿ ಸೊಪ್ಪು ಕಡ್ಡಿಯ ಸಮೇತ ಹಾಕಿ, ಇಡೀ ಹಾಕಿ, ತೊಂದರೆ ಇಲ್ಲ. ನೀವು ಚಿಕ್ಕದಾಗಿ ಚಾಪ್ ಮಾಡಬೇಕಂತಿಲ್ಲ, ಯಾಕಂದರೆ ಮಠದ ಸಾರು ಇದೇ ಥರ ಇರ್ತದೆ. ಕೊತ್ತಂಬರಿ ಸೊಪ್ಪು ಹಾಕದಿದ್ದರೂ ನಿಮ್ಮ ಸಾರಿನಲ್ಲೇನು ಹೆಚ್ಚು ಡಿಫ್ರೆನ್ಸ್ ಬರೋದಿಲ್ಲ, ಟೇಸ್ಟಿಯಾಗೇ ಇರ್ತದೆ. ಸಾರನ್ನು 2 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಕುದಿಸಿ ಮತ್ತು ಸ್ಟವನ್ನು ಆಫ್ ಮಾಡಿ ಸರ್ವ್ ಮಾಡಿ. ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ ಬಂದಿದೆ ನೋಡಿ. ಸಾರಿದ್ದು ರೆಡ್ ಕಲರ್ ಬಂದಿದೆ. ನಾನು ಅರಸಿನವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗಲೇ ಹಾಕಿಕೊಂಡಿದ್ದೇನೆ, ಅದನ್ನು ತೋರಿಸಲಿಕ್ಕೆ ಮರ್ತೋಯ್ತು. ಇದು ಬ್ಯೂಟಿಫುಲ್ ರೆಸಿಪಿ. ನೀವು ಮಾಡಿ ತಿನ್ನಿ, ಬೇರೆಯವರಿಗೂ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ. ಎಲ್ಲರೂ ಈ ಸಾರಿನ ರಹಸ್ಯವನ್ನು ತಿಳ್ಕೊಳ್ಳಿ. ನನ್ನ ಫೇವ್ರೇಟ್ ಏನಂದರೆ ಕುಚ್ಚಲಕ್ಕಿ, ಪಾಪಡ್ ಮತ್ತು ಸಾರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೇಳಿದವರು ಮೇಘನಾ ಮತ್ತು ಯಶೋಧ ಅನ್ನೋರು, ಅವರಿಗೋಸ್ಕರ ಈ ವಿಡಿಯೋ ಡೆಡಿಕೇಟೆಡ್. ಥ್ಯಾಂಕ್ ಯು.